ನಮಸ್ಕಾರ ವೀಕ್ಷಕರೇ, ಸಿಂದಗಿ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳ ಸಮಸ್ಯೆಗಳ ಕುರಿತು ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವ ಮೂಲಕ ಜನರ ಬಹುಮುಖ್ಯವಾದ ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಅವರ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲುವ ಪ್ರಯತ್ನವಾಗಿ ಹೇಳ್ರಿ ನಿಮ್ಮ ಪ್ರಾಬ್ಲಮ್ ಅನ್ನೋ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ. ಚಟ್ಟರಗಿ ಗ್ರಾಮ ಪಂಚಾಯಿತಿಯ ಮೂಲಕ ನಮ್ಮ ಅಭಿಯಾನ ಶುರು ಮಾಡಿದ್ದು ಸೋಂಪುರ, ಹಚ್ಚಾಳ ಹಾಗೂ ಚಟ್ಟರಗಿ ಗ್ರಾಮಗಳಿಗೆ ಗುರುವಾರ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳೇನು ಅನ್ನೋದು ಕೇಳಲಾಯಿತು. ಸಿಂದಗಿಯಿಂದ ಚಟ್ಟರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳತ್ತ ಹೊರಟ ನಮಗೆ ಆರಂಭದಲ್ಲಿಯೇ ಕಂಡಿದ್ದು ಈ ಎಲ್ಲಾ ಗ್ರಾಮಗಳ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವುದು. ಸೋಂಪುರ ಗ್ರಾಮದಲ್ಲಿ ಜನರು ಬಹುಮುಖ್ಯವಾಗಿ ಕೇಳುತ್ತಿರುವುದು ಕುಡಿಯುವ ನೀರು, ಶೌಚಾಲಯ, ಅಲ್ಲಿನ ಸರ್ಕಾರಿ ಶಾಲೆಗೆ ಬೇಕಾಗಿರುವ ಕೊಠಡಿ, ಬಿದ್ದು ಹೋಗಿರುವ ಮೇಲ್ಛಾವಣಿಗಳ ದುರಸ್ತಿ, ಉತ್ತಮ ಶೌಚಾಲಯ ಹಾಗೂ ಕಾಲೇಜು ಸಲುವಾಗಿ ಸಿಂದಗಿಗೆ ಬರುವ ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರಿಗೆ ಬಸ್ಸಿನ ಸೌಕರ್ಯ. ನೀರು ಬರಂಗಿಲ್ಲ, ಶೌಚಾಲಯ ಇಲ್ಲ, ಮನೆಗಳಿಲ್ಲ, ಗಣಮಕ್ಳಿಗೆ ಆಯ್ದು ಹೋಗ್ತಾರೆ, ಹಿಂಗೆ ಕುಂತಿರ್ತೀವಿ. ಬೇಕಾದ್ರೆ ನೋಡ್ರಿ ತೋರಿಸ್ತೀವಿ ದೊಡ್ಡಿನೂ ನಿಮಗ, ಅದು ಹೋಗೋದು ಏನ್ ಮರ್ಯಾದೆನೇ ಇಲ್ಲಲ್ಲಿ ಏನು. ನಾನು ಇಷ್ಟಪಲ್ಲ ಅಂತ ಸ್ಟೂಡೆಂಟ್, ನಾನು ಮಾತಾಡೋದು ಬರೀ ಸ್ಟೂಡೆಂಟ್ಗಳಿಗೆ ಏನು ಸಮಸ್ಯೆ ಇದೆ ಅಂತ ಅದನ್ನು ಮಾತಾಡ್ತೀನಿ. ಸುಮಾರು 8-10 ವರ್ಷದಿಂದ ನಮ್ಮೂರಿಗೆ ಬಸ್ ವ್ಯವಸ್ಥೆ ಇದ್ದಿದ್ದಿಲ್ಲ. ಹೋದ ವರ್ಷ ನಾನು ಬೇರೆಯವ್ರ ಬೈಕಿಗೆ ಕೈ ಹೊಡೆದು ಸಿಂಧಿಗೆ ಹೋಗ್ಬೇಕಾದಂತ ಮತ್ತೆ ನಾವು ಸ್ಟ್ರೈಕ್ ಮಾಡಿ ಅದು ಇದು ಮಾಡಿ ಬಸ್ ತರಿಸಿದೆವು. ಒಂದು 2-3 ಟೈಮ್ ಅಷ್ಟೇ ನಮ್ಮೂರಿಗೆ ಬಸ್ ಬಿಡಕತ್ತಾರೆ. ಈಗ ಇನ್ನೊಂದು ಟೈಮ್ ಯಾಕಂದರೆ ಹೈಸ್ಕೂಲ್ಗೆ ಹೋಗೋ ಸ್ಟೂಡೆಂಟ್ಗಳಿಗೆ ಯೂಸ್ ಆಗ್ಬೇಕಂತ 10 ಗಂಟೆಗೆ ಬಸ್ ಬಿಡ್ರಿ ಅಂತ ನಾನು ಮನವಿ ಮಾಡ್ಕೋತೀನಿ. ಮತ್ತು ನಾನು ಇನ್ನೊಂದು ಬೇಡ್ಕೊಳ್ಳೋದೇನೆಂದರೆ ನಮ್ಮೂರಲ್ಲಿ ಒಂದು ಗ್ರಂಥಾಲಯ ಇಲ್ಲ ಸ್ಟೂಡೆಂಟ್ಸ್ಗಳಿಗೆ. ಎಷ್ಟೋ ಸ್ಟೂಡೆಂಟ್ಸ್ಗಳು ಬಿಜಾಪುರ, ಧಾರವಾಡ, ಸಿಂಧಿ ಅಂತ ರೂಮ್ ಹಿಡಿದು ಓದೋ ಪರಿಸ್ಥಿತಿ ಬಂದಿದೆ. ನಮ್ಮೂರಿಗೆ ಒಂದು ಒಳ್ಳೆಯ ಸೂಕ್ತವಾದ ಗ್ರಂಥಾಲಯನ ಮಾಡಿಕೊಡ್ಬೇಕಂತ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನೋಡ್ರಿ, JJM ಮಾಡ್ಯಾರ್ರಿ. JJM ಥ್ರೂ ಟಾಕಿನೂ ಇಲ್ಲ, ಬೋರ್ನೂ ಇಲ್ರಿ. ಮೊದಲಿನ ಬೋರ ಟಾಕಿ, ಅದ್ರ ಮೇಲೆ JJM ಮಾಡೋಗ್ಯಾರ. ಕೇಳೋಣ, ಟಾಕಿನೂ ಇದ್ದಿದ್ದಿಲ್ಲ, ಅದಕ್ಕೆ ಬೋರ್ನೂ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ. ಈಗಿನ ಶಾಸಕರು ಹನುಮಂದಿರ ಗುಡಿ ಒಂದು ಈಗ ಮಾಡ್ಲಾಕತ್ತಾರಿ. ಮೊದಲ ಒಂದು ಜೆಟ್ಟಿಂಗ್ ಲೈನ್ ಗುಡಿ ಮಾಡ್ಯಾರಿ, ಕಂಟಿಳ ಬ್ರಿಡ್ಜ್ ಒಂದು ಮಾಡ್ಯಾರಿ. ಅವರು ಈಗ ಇಷ್ಟು ಮಾಡ್ಯಾರಿ. ಮೊದಲ ಬೂಸ್ನೂರ್ ಸಾಹೇಬ್ರು ಅವರು ಚಲೋ ಮಾಡ್ಯಾರಿ. ಸೋಂಪುರ ಬಳಿಕ ಹಚ್ಚಾಳ ಗ್ರಾಮಕ್ಕೆ ಭೇಟಿ ಕೊಟ್ಟ ಬಳಿಕ ಅಲ್ಲಿಯೂ ಸಹ ನೀರು, ಶೌಚಾಲಯ, ರಸ್ತೆ, ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಸಿನ ವ್ಯವಸ್ಥೆ ಈ ಕುರಿತು ಗ್ರಾಮ ಪಂಚಾಯಿತಿ PDOಗಳಿಗೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ ಹಲವು ಬಾರಿ ಮನವಿ ಮಾಡಿದ್ದೇವೆ ಅಂತ ಹೇಳಿದ್ರು. ಗುಡಿ ಮಗ್ಲಕ್ಕೂ ದಾರಿ ಅದರ ನೀರಿಂದು ಹೊಲಸಾರಿ, ಕುಡಿಯೋ ನೀರಿನ ಅಂತರೂ ಏನು ಪ್ರೋಗ್ರಾಮ್ ಇಲ್ರಿ. ಆದ್ರೆ ಏನದ ಇಲ್ಲೊಂದಿರ ಬೋರ್ ಹಾಕ್ಯಾರ್ರಿ, ಅದೊಂದಿರ ನೀರು ಮುಂದಕ್ಕೆ ಅಂದಿರ ಜುಮ್ಮಾ ಮಚ್ಚಿ ದಾಟಿಸಿ ಬಿಡ್ಬೇಕ್ರಿ. ಅದು ಯಾಕಂದ್ರೆ ಜುಮ್ಮಾ ಮಚ್ಚನೂ ಅಪಾಯ ಆಗ್ಬಾರ್ದ್ರಿ, ಈ ಕಡೆ ಕುಡಿಯೋದು ನೀರಿಂದು ಅಪಾಯ ಆಗ್ಬಾರ್ದ್ರಿ. ಹಚ್ಚಾಳ್ ನಂತರ ಚಟ್ಟರಗಿಗೆ ಹೋದ್ರೆ ಗ್ರಾಮ ಪಂಚಾಯಿತಿ ಇರುವ ಊರೇ ಸಮಸ್ಯೆಗಳ ಆಗರವಾಗಿದೆ. ಇಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ 400ಕ್ಕೂ ಹೆಚ್ಚಿನ ಮಕ್ಕಳು ಓದ್ತಿದ್ದಾರೆ. ಅಷ್ಟೊಂದು ಮಕ್ಕಳಿಗೆ ಬೇಕಾದ ಕೊಠಡಿಗಳು ಇಲ್ಲ. ಕೆಲ ಕೊಠಡಿಗಳು ಬೀಳುವ ಹಂತದಲ್ಲಿವೆ. ಇಲ್ಲಿರುವ ಪುರಾತನ ದತ್ತಾತ್ರೇಯ ದೇಗುಲಕ್ಕೆ ಸಮರ್ಪಕ ರಸ್ತೆ ಇಲ್ಲ. ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿಯೇ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ, ಆಯುಷ್ಮಾನ್ ಆರೋಗ್ಯ ಮಂದಿರ ಅನಾರೋಗ್ಯದಿಂದ ಬಳಲ್ತಿವೆ. ಇಲ್ಲಿಗೆ ಮದ್ಯ ಸೇವನೆ, ಎಲ್ಲಂದರಲ್ಲಿ ಬಾಟಲ್ಗಳನ್ನ ಎಸೆಯಲಾಗಿದೆ. ಪಂಚಾಯಿತಿಗೊಂದು ಬೋರ್ಡ್ ಇಲ್ಲ. ಏನದ ರಸ್ತೆ ಪಾರ ಆಗಿದ್ದರಿಂದ ಗಾಡಿಗಳು ಹೋಗ್ಲಾಕ ಬರ್ಲಾರ್ದಂಗೆ ಆಗ್ಯಾವ.
ಅದು ಶಿಸ್ತಾಗಿ ಒಂದು ರೋಡ ಚಂದ ಮಾಡೋದು ಹೇಳ್ರಿ. ಪಂಚಾಯತಿ ಅವ್ರಿಗೆ ಹೇಳಿರೇನ? ಎಲ್ಲ ಪಂಚಾಯತ್ದವ್ರಿಗೆ ಹೇಳಿ ಸಾಕಾಗ್ಯದ. ಅವೆಲ್ಲ ಪಂಚಾಯತ್ ಕಿತ್ಕೊಂಡು ಹೋಗ್ಯದ. ಕಿತ್ಕೊಂಡು ಹೋಗ್ಯದ್ರಿ? ಏನು ಮಾಡಲಾಗ್ಯಾರ? ಏನು ಅವ್ರು ಬಂದು 5 ವರ್ಷ ಇನ್ನು ಇದರಂತೆ ಈಗ ನಮ್ಗೆ ಮಕ್ಕಳಿಗೆ ತಕ್ಕಂಗೆ ಶೌಚಾಲಯ ಇಲ್ಲ ಸರ್, ಶಿಕ್ಷಕರಿಗೂ ಇಲ್ಲ. ಆಮೇಲೆ ಲೇಡಿ ಇದೆ ಸರ್, ಒಂದು ರೂಮ್ ಇದೆ, ಅದನ್ನು ಯೂಸ್ ಮಾಡುವಂಥ ಪರಿಸ್ಥಿತಿ ಇಲ್ಲ ಕೂಡ. ಇನ್ನು ಉಳಿದಂತೆ ಮಕ್ಕಳಿಗೆ ಯಾವುದೇ ಶೌಚಾಲಯಗಳು ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಿಲ್ಲ. ಒಂದಿದೆ ಬೀಳುವಂಥ ಬಿಡ್ತಿದೆ, ಅದು ಕೊಠಡಿಗಳು ಇಲ್ಲ ಸರ್. ಅದರಂತೆ ಇನ್ನೂ 6 ಕೊಠಡಿಗಳು ಬೇಕು. ನಾ ಇದನ್ನು ಕೂಡ ಈ ವರ್ಷದ 26-27 ಸಾಲಿನ UDIS ಮಾಹಿತಿಯಲ್ಲಿ ಕೂಡ ಇದನ್ನ 6 ಕೊಠಡಿಗಳು ಬೇಡಿಕೆ ಕೊಟ್ಟಿದ್ದೀನಿ ಸರ್. ಮತ್ತೆ 2 ಕೊಠಡಿಗಳು ಸಣ್ಣ ಪುಟ್ಟ ರಿಪೇರಿ ಅದಾವು, ಅದನ್ನು ಕೂಡ ಸಬ್ಜೆಕ್ಟಪ್ಪ ಅಂತಂದ್ರೆ ಇದು ಮೇನ್ ರೋಡ್ PWD ಸಂಬಂಧಪಡುತ್ತೆ. PWD ಅಧಿಕಾರಿ ಇನ್ನೊಂದ್ರಿ ನಾವು MLA ಗಳಿಗೂ 2-3 ಸಲನು ಹೇಳಿವ್ರಿ ಸರ್. ಅವ್ರು ಏನು MLA ಗಳು ಈ ಕಡೆ ಹೊಳಿ ಬರ್ಲಾಕ ತಯಾರಿಲ್ರಿ. ಹೀಗೆ ಸೋಂಪುರ, ಹಚ್ಚಾಳ್, ಚಟ್ಟರಕಿಯಲ್ಲಿ ನೀರು, ರಸ್ತೆ, ವಿದ್ಯುತ್, ಶೌಚಾಲಯ, ಶಿಕ್ಷಣ, ಆರೋಗ್ಯ, ಬಸ್ ಸೇರಿದಂತೆ 10 ಹಲವು ಸಮಸ್ಯೆಗಳ ನಡುವೆ ಗ್ರಾಮಸ್ಥರು ಬಳಲುತ್ತಿದ್ದಾರೆ. ಈ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕೂಡಲೇ ಜನರ ಸಮಸ್ಯೆಗೆ ಸ್ಪಂದಿಸಬೇಕಿದೆ. ಸಿಂದಗಿ ನಗರದ ವಿಜಯಪುರ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಎದುರಿನ ಪಾರ್ವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಅತ್ಯುತ್ತಮ ಸೌಲಭ್ಯಗಳೊಂದಿಗೆ ಸಿಂದಗಿ ತಾಲೂಕಿನ ಜನತೆಗೆ ದಿನದ 24x7 ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟದ ತುರ್ತು ಚಿಕಿತ್ಸೆಯನ್ನ ನೀಡುತ್ತಿದೆ. ಇಲ್ಲಿ ಎಲುಬು, ಕೀಲು ನೋವು, ಮೂಳೆ ಮುರಿತ ಶಸ್ತ್ರಚಿಕಿತ್ಸೆ, ಜನರಲ್ ಮೆಡಿಸಿನ್, ಸುಸಜ್ಜಿತ ICU ವ್ಯವಸ್ಥೆ ಹಾಗೂ ಪ್ರಸೂತಿ, ಬಿಳಿಮುಟ್ಟು ಸೇರಿದಂತೆ ಸ್ತ್ರೀ ರೋಗ ಸಂಬಂಧಿತ ಎಲ್ಲ ಸಮಸ್ಯೆಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಶ್ರೇಷ್ಠ ಮಟ್ಟದ ಆರೈಕೆ ಲಭ್ಯವಿದೆ. ನಮಸ್ಕಾರ ರೀ, ನಾನು ಡಾಕ್ಟರ್ ಅರ್ಜುನ್ ಗೊಡ್ಪುನ್ಕಿ, CEO ಆಫ್ ಪಾರ್ವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಸಿಂದಗಿ. ನಮ್ಮ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಇದೆ ರೀ. ಇಲ್ಲಿ ಏನೇನ್ ಸವಲತ್ತು ಅದಾವ ಅಂತಂದ್ರ ಜನರಲ್ ಸರ್ಜರಿ ಆಗ್ಲಿ, ಪ್ರಸೂತಿ ಮತ್ತು ಸ್ತ್ರೀ ರೋಗ ಆಗ್ಲಿ, ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಆಗ್ಲಿ, ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಆಗ್ಲಿ, ಇನ್ನೂ ಅನೇಕ ಡಿಪಾರ್ಟ್ಮೆಂಟ್ಗಳು ನಮ್ ಕಡೆ ಇದಾವ್ರಿ. ಮತ್ ಇನ್ನೊಂದ್ ಏನಾಗ್ತೈತಿ, 32 ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆ ನಮ್ದು ಟೈಅಪ್ ಐತ್ರಿ. ನಮ್ ದಯಮಾಡಿ ಒಂದ್ಸರಿ ನಮ್ ಹಾಸ್ಪಿಟಲ್ ಬಂದ್ಕರಿ ಒಂದ್ಸರಿ ವಿಸಿಟ್ ಕೊಡ್ರಿ. ಹೆಂಗೈತಿ ನೋಡ್ಕೊಂಡು ಎಲ್ಲಾ ಫೆಸಿಲಿಟಿ ಏನೇನ್ ಅದಾವ ನೋಡ್ಕೊಂಡ್ರೆ ನೀವು ಟ್ರೀಟ್ಮೆಂಟ್ ತಗೋಬಹುದ್ರಿ ನಮ್ ಕಡೆ. ಈ ಆಸ್ಪತ್ರೆಯ ಸೌಲಭ್ಯಗಳ ಪ್ರಯೋಜನವನ್ನ ತಾಲೂಕಿನ ಸಮಸ್ತ ಜನತೆ ಪಡೆದುಕೊಳ್ಳಬಹುದಾಗಿದ್ದು, ಹೆಚ್ಚಿನ ವಿವರ ಮತ್ತು ಮಾಹಿತಿಗಾಗಿ 907-110-411 ಅಥವಾ 907-110-422 ಸಂಖ್ಯೆಯನ್ನ ಸಂಪರ್ಕಿಸಬಹುದು.